ಸ್ವಪಕ್ಷದ ವಿರುದ್ಧವೇ ಮಾಜಿ ಸಚಿವ ಸ್ಫೋಟಕ ಸವಾಲನ್ನ ಹಾಕಿರುವಂತದ್ದು. ಬಿಗ್ ಬಾಂಬ್ ಸಿಡಿಸಿದ್ದಾರೆ ಗೂಳಿಹಟ್ಟಿ ಶೇಖರ್. ಸ್ವಪಕ್ಷದ ವಿರುದ್ಧವೇ ಮಾಜಿ ಸಚಿವರು ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಅಶೋಕಣ್ಣ, ನಮ್ಮ ಅವಧಿಯ ಹಗರಣಗಳನ್ನು ತನಿಖೆ ಮಾಡಿಸಿ. ಕೇವಲ ಕಾಂಗ್ರೆಸ್ ಸರ್ಕಾರದ ಹಗರಣ ಮಾತ್ರವಲ್ಲ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದ ಹಗರಣಗಳನ್ನು ತನಿಖೆ ಮಾಡಿಸಿ ಅಂತ ಗುಡುಗಿದ್ದಾರೆ. ಈ ಮೂಲಕ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರಿಗೆ ಗೂಳಿಹಟ್ಟಿ ನೇರ ಸವಾಲು ಎಸೆದಿದ್ದಾರೆ. ನಮ್ಮ ಅವಧಿಯ ಹಗರಣಗಳನ್ನು ತನಿಖೆ ಮಾಡಿಸಿ. ಕೇವಲ ಕಾಂಗ್ರೆಸ್ ಸರ್ಕಾರದ ಹಗರಣ ಮಾತ್ರವಲ್ಲ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದ ಹಗರಣಗಳನ್ನು ತನಿಖೆ ಮಾಡಿಸಿ. ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಗೂಳಿಹಟ್ಟಿ ನೇರ ಸವಾಲು ಹಾಕಿದ್ದು, ನೀವು ಸಿಎಂ ಆಗಬೇಕಾದ್ರೆ ನಮ್ಮ ಅವಧಿಯ ಹಳೆಯ ಹಗರಣಗಳನ್ನು ಕೂಡ ತನಿಖೆ ಮಾಡಿಸಿ, ಹಳೆಯ ಹಗರಣಗಳನ್ನು ತನಿಖೆ ಮಾಡಿಸೋ ಧೈರ್ಯ ತೋರಿಸಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ಗೂಳಿಹಟ್ಟಿ ಶೇಖರ್ ನೇರ ಸವಾಲು ಹಾಕಿದ್ದಾರೆ. ಒಂದೇ ಗಂಟೆಯಲ್ಲಿ 18,000 ಕೋಟಿ ಲೂಟಿ. ನೀರಾವರಿ ಯೋಜನೆಗಳಲ್ಲಿ ಮಹಾವಂಚನೆ. 18,000 ಕೋಟಿ ನೀರಾವರಿ ಯೋಜನೆಗಳಿಗೆ ಒಪ್ಪಿಗೆ. ಬಿಜೆಪಿ ಅವಧಿಯಲ್ಲಿ 18,000 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆಯಲಾಗಿದೆ. ಶಾರ್ಟ್ ಟರ್ಮ್ ಟೆಂಡರ್ ಪ್ರಕ್ರಿಯೆ ಮೂಲಕ ಕಿಕ್ ಬ್ಯಾಕ್ ಪಡೆಯಲಾಗಿದ್ದು, ಕೋಟ್ಯಾಂತರ ರೂಪಾಯಿ ಕಿಕ್ ಬ್ಯಾಕ್ ಪಡೆಯಲಾಗಿದೆ ಅನ್ನುವಂಥ ಆರೋಪವನ್ನು ಮಾಡಿದ್ದು. ಸಿಎಂ OSD ಬಳಿ ಕೌಂಟಿಂಗ್ ಮಷಿನ್ ಇದ್ದು, ಅಂದಿನ OSD ಉಮೇಶ್ ಬಳಿ ಕೌಂಟಿಂಗ್ ಮಷಿನ್ ಇತ್ತು. ಮಷಿನ್ ಸಮೇತ ಕೋಟ್ಯಾಂತರ ರೂಪಾಯಿ ಸೀಸ್ ಮಾಡಲಾಗಿತ್ತು. ಈ ಬಗ್ಗೆ ಅಂದೇ ಸಿಎಂ ಬೊಮ್ಮಾಯಿಗೆ ಪತ್ರ ಬರೆದಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿರಲಿಲ್ಲ ಅಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇದು ಸ್ವಪಕ್ಷದ ವಿರುದ್ಧವೇ ಗೂಳಿಹಟ್ಟಿ ಶೇಖರ್ ಗುಡುಗಿರುವ ಪರಿ. ಕಾಂಗ್ರೆಸ್ನ ಹಗರಣಗಳ ತನಿಖೆ ಮಾಡ್ತೀವಿ ಅಂತಿದ್ದಾರಲ್ಲ, ನಿಮ್ಮ ಸರ್ಕಾರದ ಅವಧಿಯಲ್ಲಿ ಎಷ್ಟೆಷ್ಟು ಹಗರಣ ಆಯಿತು ಅದರ ತನಿಖೆಯನ್ನು ಮಾಡಿಸಿ ಅಂತ ಈ ವೇಳೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರಿಗೆ ಗೂಳಿಹಟ್ಟಿ ಶೇಖರ್ ನೇರವಾಗಿಯೇ ಸವಾಲು ಎಸೆದಿದ್ದಾರೆ. ಸ್ವಪಕ್ಷದ ವಿರುದ್ಧವೇ ಮಾಜಿ ಸಚಿವ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಇನ್ನು ವಾಲ್ಮೀಕಿಯ ಹಗರಣಕ್ಕಿಂತ ದೊಡ್ಡದು ಬೋವಿ ನಿಗಮ ಸ್ಕ್ಯಾಮ್. 100 ಕೋಟಿ ಡೈರೆಕ್ಟ್ ಟ್ರಾನ್ಸ್ಫರ್ ಆಗಿದೆ. ಬೋವಿ ನಿಗಮದಲ್ಲಿ ಯಾವುದೇ ನಿಯಮ ಪಾಲಿಸದೆ ನೇರವಾಗಿ 100 ಕೋಟಿ ರೂಪಾಯಿ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿರುವಂಥದ್ದು. ಹಗರಣ ಮುಚ್ಚಿಡುವುದಕ್ಕೆ ಮೂಡ ಪಾದಯಾತ್ರೆಯ ನಾಟಕ. ಬೋವಿ ನಿಗಮದ ಹಗರಣ ಚರ್ಚೆಗೆ ಬರದಂತೆ ತಡೆಯೋದಕ್ಕೆ ಧರಣಿಯನ್ನು ನಡೆಸಲಾಗಿದೆ. ಹಗರಣ ಮುಚ್ಚಿಡುವುದಕ್ಕೆ ಬೆಂಗಳೂರಿನಿಂದ ಮೈಸೂರಿಗೆ ಮೂಡ ಪಾದಯಾತ್ರೆ ನಡೆಸಲಾಗಿದೆ ಅಂತ ಕೂಡ ಈ ಸಂದರ್ಭದಲ್ಲಿ ಗುಡುಗಿದ್ದಾರೆ ಗೂಳಿಹಟ್ಟಿ. ಮೂಡಾಗಿತ್ತ ದೊಡ್ಡದು 2,000 ಕೋಟಿಯ ಬಿಡಿಯ ಹಗರಣ. ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಕ್ಯಾರೆ ಅಂದಿಲ್ಲ. ಸುಪ್ರೀಂ ನೀಡಿದ್ದ ಆದೇಶವನ್ನೇ ಮುಚ್ಚಿಟ್ಟು ಮಹಾ ವಂಚನೆ ಮಾಡಲಾಗಿದೆ. ಹಿಂದಿನ ಬಿಜೆಪಿ ಸರ್ಕಾರ ಯಾವ ರೀತಿ ನಡ್ಕೊಂಡಿದೆ ಅಂತ ಕೂಡ ಗುಡುಗಿರುವ ಗೂಳಿಹಟ್ಟಿ. ಬಿಟಿಎಂ ಲೇಔಟ್ನ ದೇವರ ಚಿಕ್ಕನಹಳ್ಳಿಯ ಬಿಡಿಯ ಜಾಗದಲ್ಲಿ ಅಕ್ರಮ ಸೈಟ್. ಆರ್ ಅಶೋಕ್ ಅವರ ಶಿಷ್ಯಂದಿರು NOC ಪಡ್ಕೊಂಡಿದ್ದಾರೆ. ಸಾರ್ವಜನಿಕರಿಗೆ ಸೇರಬೇಕಾದ ಸೈಟ್ ಅಕ್ರಮವಾಗಿ ಮಾರಾಟ ಮಾಡಲಾಗಿದೆ. ಅಕ್ರಮವಾಗಿ ಮಾರಿ ಸಾವಿರಾರು ಕೋಟಿ ರೂಪಾಯಿ ಲೂಟಿಯನ್ನು ಹೊಡೆಯಲಾಗಿದೆ. ಹಿಂದಿನ ಬಿಜೆಪಿ ಸರ್ಕಾರ
ಯಾವ ರೀತಿ ನಡ್ಕೊಂಡಿದೆ ಅನ್ನುವಂಥದ್ದು ಗೊತ್ತಿದೆ ಅಂತ ಅಶೋಕ್ ವಿರುದ್ಧ ಕೂಡ ವಾಗ್ದಾಳಿ ನಡೆಸಿದ್ದಾರೆ ಗೂಳಿಹಟ್ಟಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರೋಹನ್ ಅವರಿಂದ. ರೋಹನ್, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರವಾಗಿ ನಿನ್ನೆ ಅಶೋಕ್ ಅವರು ಮಾತಾಡ್ತಾ ಇದ್ರು. ಇದಕ್ಕೆ ಕೌಂಟರ್ ಆಗಿ ಸ್ವಪಕ್ಷದ ವಿರುದ್ಧವೇ ಯಾವ ರೀತಿ ತೀಕ್ಷ್ಣವಾಗಿ ಹರಿಹಾಯ್ದಿದ್ದಾರೆ ಗೂಳಿಹಟ್ಟಿ ಶೇಖರ್ ಅಂತ. ವಸಂತ್, ಏನು ಬಿಜೆಪಿ ಅವರಿಂದಲೇ ಈಗ ಬಿಗ್ ಶಾಕ್ ಅಂತ ಹೇಳ್ಬೋದು. ಸ್ವಪಕ್ಷದ ವಿರುದ್ಧವೇ ಈಗ ಮಾಜಿ ಗೂಳಿಹಟ್ಟಿ ಶೇಖರ್ ಕೂಡ ಸಿಡಿದೆದ್ದಿದ್ದಾರೆ ಅಂತ ಹೇಳ್ಬೋದು. ಕೇವಲ ಕಾಂಗ್ರೆಸ್ ಹಗರಣವಲ್ಲ, ಬಿಜೆಪಿ ಅವರಲ್ಲೂ ಕೂಡ ಈಗ ದೊಡ್ಡ ಹಗರಣವನ್ನು ಕೂಡ ತನಿಖೆ ಮಾಡಿಸಬೇಕೆಂದು ವಿಪಕ್ಷ ನಾಯಕ ಅಶೋಕ್ ಅವರಿಗೆ ನೇರ ಸವಾಲನ್ನು ಕೂಡ ಹಾಕಿದ್ದಾರೆ. ನಿಮಗೆ ಅವಧಿಯಲ್ಲಿ ಆಗಿರ್ತಕ್ಕಂಥ ಹಗರಣಗಳನ್ನ ತನಿಖೆ ಮಾಡಿ ಎನ್ನುವ ಮೂಲಕ ಸಿಎಂ ಆಗುವ ಕನಸಿದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹಳೆ ಹಗರಣಗಳನ್ನು ಫಸ್ಟ್ ಹೊರತೆಗೆದುಕೊಳ್ಳುವ ರೀತಿಯಲ್ಲಿ ಈಗ ತನಿಖೆ ನಡೆಸಿಕೊಂಡು ಹೋಗಿ ಈಗ ಗೂಳಿಹಟ್ಟಿ ಶೇಖರ್ ಕೂಡ ಅಶೋಕ್ ವಿರುದ್ಧ ವಾಗ್ದಾಳಿ ಕೂಡ 15,000 ಕೋಟಿ ರೂಪಾಯಿ ನೀರಾವರಿ ಯೋಜನೆಗಳನ್ನು ಕೂಡ ಕಿಕ್ಬ್ಯಾಕ್ ಪಡೆದುಕೊಂಡಿರ್ತಕ್ಕಂಥ ಆರೋಪ ಏನಿತ್ತಲ್ಲ, ಈ ಆರೋಪಕ್ಕೆ ಬಿಜೆಪಿ ಆಡಳಿತ ಅವಧಿಯಲ್ಲಿ ಕೂಡ ಶಾರ್ಟ್ ಟರ್ಮ್ ಟೆಂಡರ್ಗಳ ಮೂಲಕವಾಗಿ ಸಾವಿರಾರು ಕೋಟಿ ರೂಪಾಯಿಗಳಷ್ಟು ಕಿಕ್ಬ್ಯಾಕ್ ನಡೆದಿದೆ ಅಂತ ಗೂಳಿಹಟ್ಟಿ ಶೇಖರ್ ಅವರು ದೊಡ್ಡ ಆರೋಪವನ್ನು ಕೂಡ ಈಗಾಗಲೇ ಮಾಡ್ತಾರೆ. ಏನಂತಂದ್ರೆ OSD ಕಾಂಪೌಂಡ್ ಮತ್ತು ಮಷಿನ್ ಕೋಟ್ಯಾಂತರ ರೂಪಾಯಿಗಳಲ್ಲಿ ಕೂಡ ಈಗ ಅಂದಿನ ಏನು ಸಿಎಂ ಉಮೇಶ್ ಬಳಿ ಕೂಡ ಒಂದು ಕಾಂಪೌಂಡ್ ಮಷಿನ್ ಸಮೇತ ಕೋಟ್ಯಾಂತರ ರೂಪಾಯಿ ಕೂಡ ಪತ್ತೆ ಆಗಿದ್ದು ಕೂಡ ಕ್ರಮ ಯಾಕೆ ಕೈಗೊಂಡಿಲ್ಲ ಅನ್ನುವ ಮೂಲಕ ಮಾಜಿ ಸಚಿವ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿದೆ ಅಂತಾನೆ ಹೇಳ್ಬೋದು. ಇನ್ನು ವಾಲ್ಮೀಕಿ ಹಗರಣದ ಸಹ ದೊಡ್ಡ ಒಂದು ಗೋಯಿ ನಿಗಮದ ಹಗರಣ ಇವೆಲ್ಲವೂ ಗಮನಿಸಿದಾಗ ಯಾವುದೇ ಒಂದು ನಿಯಮವನ್ನು ಪಾಲಿಸದೆ 3 ಕೋಟಿ ರೂಪಾಯಿ ಖಾತೆ ವರ್ಗಾವಣೆ ಆಗಿರ್ತಕ್ಕಂಥ ಇದು ಈ ಹಗರಣಗಳನ್ನ ಮುಚ್ಚಿ ಹಾಕಿ ಮೂಡ ಮತ್ತು ಏನು ಪಾದಯಾತ್ರೆ ನಾಟ್ಯ ಎಲ್ಲ ಮಾಡಿದ್ರಲ್ಲ ಅಂತ ಹೇಳಿದ್ರೆ ಇದೆಲ್ಲವನ್ನು ಕೂಡ ಮುಂದೆ ಇಟ್ಕೊಂಡು ಗೂಳಿಹಟ್ಟಿ ಶೇಖರ್ ಬಿಜೆಪಿಯವರನ್ನು ಕೂಡ ನೇರವಾಗಿ ಕೂಡ ಈಗಾಗಲೇ ಆರೋಪ ಮಾಡ್ತಾ ಇರುವಂತದ್ದು. ಇನ್ನು ಮೂಡಾದಂತಹ 12,000 ಕೋಟಿ ರೂಪಾಯಿ ಬಿಡಿಎನಲ್ಲಿ ಕೂಡ ಹಗರಣ ನಡೆಸಿ ಇನ್ನು ಸುಪ್ರೀಂ ಕೋರ್ಟ್ ಆದೇಶವನ್ನ ಕಡೆಗಣಿಸಿ ಬಿಡಿಎ ಜಾಗವನ್ನು ಕೂಡ ಅಕ್ರಮವಾಗಿ ಹಂಚಿಕೆ ಮಾಡಿದ್ದರಿಂದ ಆಡಳಿತ ಮಾಡಿದ್ದರಿಂದ ಗೂಳಿಹಟ್ಟಿ ಶೇಖರ್ ಈಗಾಗಲೇ ಶುರು ಮಾಡಿದ್ದಾರೆ. ಇನ್ನು ಈ ಒಂದು ಇಂಟರ್ನಲ್ ಆರೋಪಗಳು ನಿಜಕ್ಕೂ ರಾಜ್ಯ ರಾಜಕೀಯದಲ್ಲಿ ಈಗ ದೊಡ್ಡ ಸಂಚಲನ ಸೃಷ್ಟಿಸಿದೆ ಅಂತ ಹೇಳ್ಬೋದು ವಸಂತ್. ಓಕೆ, ಧನ್ಯವಾದ ರೋಹನ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಒಂದು ಕಡೆ ಗೂಳಿಹಟ್ಟಿ ಶೇಖರ್ ಮಾಡ್ತಾ ಇರುವಂತಹ ಗಂಭೀರ ಆರೋಪ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿನ ಹಗರಣಗಳ ಬಗ್ಗೆ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು ನಿನ್ನೆ ಪ್ರಸ್ತಾಪ ಮಾಡಿದ್ದಂಥ ವಿಚಾರವಾಗಿ ಗೂಳಿಹಟ್ಟಿ ಶೇಖರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಅವಧಿಯ ಹಗರಣಗಳನ್ನು ಕೂಡ ತನಿಖೆ ಮಾಡಿಸಿ ಎಂದಿದ್ದಾರೆ. ಕೇವಲ ಕಾಂಗ್ರೆಸ್ ಸರ್ಕಾರದ ಹಗರಣ ಮಾತ್ರವಲ್ಲ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿರುವಂಥ ಹಗರಣಗಳ ತನಿಖೆಯೂ ಮಾಡಿಸಿ ಹೀಗಂತ ವಿಪಕ್ಷ ನಾಯಕ ಅಶೋಕ್ಗೆ ಗೂಳಿಹಟ್ಟಿ ನೇರ ಸವಾಲು ಹಾಕಿದ್ದಾರೆ. ನೀವು ಸಿಎಂ ಆಗಬೇಕಾದ್ರೆ ಮುಂದೆ ನಮ್ಮ ಅವಧಿಯ ಹಳೆಯ ಹಗರಣಗಳ ತನಿಖೆ ನಡೀಲಿ ಎಂದಿದ್ದಾರೆ. ಹಳೆಯ ಹಗರಣಗಳನ್ನು ತನಿಖೆ ಮಾಡಿಸುವಂಥ ಧೈರ್ಯವನ್ನು ತೋರಿಸುವಂತಾಗಲಿ ಅಶೋಕ್ ಅವರು ಅಂದಿದ್ದಾರೆ. ಈ ಮೂಲಕ ನೇರ ಸವಾಲು ಕೂಡ ಹಾಕಿದ್ದಾರೆ. ಇದೊಂದು ರೀತಿ ಸ್ವಪಕ್ಷದ ನಾಯಕರ ವಿರುದ್ಧವೇ ಗುಡುಗಿರುವಂಥದ್ದು ಗೂಳಿಹಟ್ಟಿ. ಇದು ಸ್ವಪಕ್ಷದ ನಾಯಕರುಗಳಿಗೆ ಮುಜುಗರವನ್ನು ತಂದೊಡ್ಡುವಂಥ ಒಂದು ಪ್ರಸಂಗ. ಗೂಳಿಹಟ್ಟಿಯ ಈ ಒಂದು ಹೇಳಿಕೆ ಬಿಜೆಪಿಗೆ, ಅದರಲ್ಲೂ ಅಶೋಕ್ ಅವರಿಗೆ ಪೀಕಲಾಟ ತಂದೊಡ್ಡುವುದಂತೂ ಗ್ಯಾರಂಟಿ. ಒಂದೇ ಗಂಟೆಯಲ್ಲಿ 18,000 ಕೋಟಿ ಲೂಟಿಯಾಗಿತ್ತು. ನೀರಾವರಿ ಯೋಜನೆಗಳಲ್ಲಿ ಮಹಾ ವಂಚನೆಯಾಗಿದೆ. 18,000 ಕೋಟಿ ನೀರಾವರಿ ಯೋಜನೆಗಳಿಗೆ ಒಪ್ಪಿಗೆ ನೀಡಲಾಗಿದೆ. ಬಿಜೆಪಿ ಅವಧಿಯಲ್ಲಿ 18,000 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆಯಲಾಗಿದೆ. ಅದು ಶಾರ್ಟ್ ಟರ್ಮ್ ಟೆಂಡರ್ ಪ್ರಕ್ರಿಯೆ ಮೂಲಕ 18,000 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿರುವಂಥದ್ದು. ಕೋಟ್ಯಾಂತರ ರೂಪಾಯಿ ಕಿಕ್ ಬ್ಯಾಕ್ ಪಡೆಯಲಾಗಿದೆ ಅನ್ನುವಂಥ ಒಂದು ಆರೋಪ ಕೇಳಿಬಂದಿದ್ದು. ಇದನ್ನು ಸ್ವತಃ ಗೂಳಿಹಟ್ಟಿ ಶೇಖರ್ ಮಾಡ್ತಾ ಇದ್ದಾರೆ. ಈ ಒಂದು ಆರೋಪವನ್ನು ಸಿಎಂ OSD ಬಳಿ ಕೌಂಟಿಂಗ್ ಮಷಿನ್ ಇತ್ತು. ಅಂದಿನ OSD ಉಮೇಶ್ ಬಳಿ ಕೌಂಟಿಂಗ್ ಮಷಿನ್ ಇತ್ತು. ಮಷಿನ್ ಸಮೇತ ಕೋಟ್ಯಾಂತರ ರೂಪಾಯಿ ಸೀಸ್. ಈ ಬಗ್ಗೆ ಅವತ್ತೇ ಸಿಎಂ ಬೊಮ್ಮಾಯಿಗೆ ಪತ್ರವನ್ನು ಬರೆದಿದ್ರೂ ಕೂಡ ಯಾವುದೇ ರೀತಿಯಲ್ಲೂ ಪ್ರಯೋಜನ ಆಗಿರಲಿಲ್ಲ ಅಂತ ಗೂಳಿಹಟ್ಟಿ ಶೇಖರ್ ಹೇಳಿಕೊಂಡಿದ್ದಾರೆ. ಈ ಮೂಲಕ ತಮ್ಮ ಸ್ವಪಕ್ಷದಲ್ಲಿ, ಅಂದರೆ ತಮ್ಮ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದ್ದನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಗೂಳಿಹಟ್ಟಿ ಶೇಖರ್.